ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಟಿ ಜಿ ಶ್ರೀನಿಧಿಯವರು ಬರೆದಿರುವ ಲೇಖನ ಕಂಪ್ಯೂಟರಿಗೆ ಕನ್ನಡ ಕಲಿಸಿದ ಕೆ ಪಿ ರಾವ್ ಎನ್ನುವ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಟಿ ಜಿ ಶ್ರೀನಿಧಿ ಬೆಂಗಳೂರಿನ ಸಾಫ್ಟ್ವೇರ್ ಸಂಸ್ಥೆಯೊಂದರಲ್ಲಿ ಹಿರಿಯ ಪ್ರೋಗ್ರಾಮರ್ ಆಗಿ ಅನಲಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಜ್ಞಾನ ತಂತ್ರಜ್ಞಾನ ವಿಷಯಗಳನ್ನು ಕುರಿತು ಕನ್ನಡದಲ್ಲಿ ಬರೆಯುವುದು ಇವರ ಅಚ್ಚುಮೆಚ್ಚಿನ ಹವ್ಯಾಸ. ವಿಜ್ಞಾನ ತಂತ್ರಜ್ಞಾನಕ್ಕೆ ಮೀಸಲಾದ ಕನ್ನಡ ಜಾಲತಾಣ ವಿಜ್ಞಾನ.comನ ರೂವಾರಿಯಾಗಿರ್ತಕ್ಕಂಥವರು. ಇವರು 400ಕ್ಕೂ ಅಧಿಕ ಲೇಖನಗಳನ್ನು ಹಾಗೂ 6 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅಲ್ಲದೆ ಬ್ಲಾಗ್ಸ್ ಇರುವುದು, ಛಾಯಾಗ್ರಹಣ, ಪ್ರವಾಸ, ಇತರ ಹವ್ಯಾಸಗಳು, ತಿನ್ನಲಾರದ ಬಿಸ್ಕತ್ತು, ಫ್ಲಾಫಿಯಿಂದ ಫೇಸ್ಬುಕ್ವರೆಗೆ ಎಂಬ ಕೃತಿಗಳನ್ನು ಕೂಡ ಶ್ರೀಯುತರು ಬರೆದಿದ್ದಾರೆ. ಇವರ ಲೇಖನ ಕಂಪ್ಯೂಟರಿಗೆ ಕನ್ನಡ ಕಲಿಸಿದ ಕೆ ಪಿ ರಾವ್ ಕಂಪ್ಯೂಟರ್ ಅಥವಾ ಗಣಕಯಂತ್ರ ಅಂತೇಳಿ ಕರೀತವೆ. ಈ ಕಂಪ್ಯೂಟರ್ ಅಂತಕ್ಕಂಥದ್ದು ದತ್ತಾಂಶದ ಸಂಸ್ಕರಣೆ ಮತ್ತು ಸಂಗ್ರಹಣೆಯನ್ನು ಸುಲಭವಾಗಿಸ್ತಕ್ಕಂಥ ವಿದ್ಯುನ್ಮಾನ ಸಾಧನ ಅಂತೇಳಿ ಕರೀತವೆ. ಡಿಜಿಟಲ್ ಲೋಕದಲ್ಲಿ ಕನ್ನಡವನ್ನು ಉಲಸಾಗಿ ಬೆಳೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಕೆ ಪಿ ರಾವ್ ಅವರು. ಹೇಗೆ ಕಂಪ್ಯೂಟರ್ಗೆ ಕನ್ನಡವನ್ನು ತಂದರು, ಹೇಗೆ ಕಂಪ್ಯೂಟರ್ಗೆ ಕನ್ನಡವನ್ನು ಕಲಿಸಿದರು, ಅವರ ಬದುಕು ಬರಹದ ಜೊತೆಗೆ ಅವರ ಸಾಧನೆಗಳನ್ನು ಈ ಲೇಖನದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹಾಗಾಗಿ ಬಹಳ ಮುಖ್ಯವಾಗಿ ಕೆ ಪಿ ರಾವ್ ಅವರ ಬದುಕು ಬರಹವನ್ನು ಕುರಿತು ನಾವು ಪರೀಕ್ಷಾ ದೃಷ್ಟಿಯಿಂದ ನೆನ್ಪಿಟ್ಕೋಬೇಕಾಗತ್ತೆ. ಹೀಗೆ ಪಠ್ಯ ಆರಂಭ ಆಗುತ್ತೆ. ಭಾರತೀಯ ಭಾಷೆಗಳ ಮಟ್ಟಿಗೆ ಹೇಳುವುದಾದರೆ ಮುದ್ರಣಾ ಕ್ಷೇತ್ರದಲ್ಲಿ ಅಪಾರ ಬದಲಾವಣೆಗಳನ್ನು ತಂದದ್ದು ಕಳೆದ ಶತಮಾನದ ಉತ್ತರಾರ್ಧದ ಕೆಲ ದಶಕಗಳ ಹಿಂದೆ. ಮೊದಲಿಗೆ ಕಂಪ್ಯೂಟರ್ಗಳನ್ನು ಮುದ್ರಣ ನಿಯಂತ್ರಣಕ್ಕಾಗಿ ಬಳಸಲಾಯಿತು. ಮೊಳೆ ಜೋಡಿಸುವ ಕೆಲಸಕ್ಕೆ ಪರ್ಯಾಯವೊಂದನ್ನು ರೂಪಿಸುವಲ್ಲೂ ಕಂಪ್ಯೂಟರ್ಗಳು ಉಪಯುಕ್ತವಾಗಬಲ್ಲವು ಎನ್ನುವ ಅಂಶ ಮನವರಿಕೆಯಾಗುತ್ತಿದ್ದಂತೆಯೇ ಮುದ್ರಣದಲ್ಲೂ ಕಂಪ್ಯೂಟರ್ ಕೈವಾಡ ಕಾಣಿಸಲು ಪ್ರಾರಂಭವಾಯಿತು. ಅಂದರೆ ಭಾರತೀಯ ಭಾಷೆಗಳ ಮಟ್ಟಿಗೆ ನಾವು ಹೇಳೋದಾದರೆ ಫಸ್ಟು ನಾವು ಕಂಪ್ಯೂಟರನ್ನು ಬಳಸಿದ್ದು ಏನಕ್ಕೋಸ್ಕರ ಭಾರತದಲ್ಲಿ ಅಂತಂದರೆ ಮುದ್ರಣ ಕ್ಷೇತ್ರದಲ್ಲಿ ಇದನ್ನು ನಾವು ಮೊದಲಿಗೆ ಬಳಸಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಮೊದಲಿಗೆ ನಾವು ಕಂಪ್ಯೂಟರ್ಗಳನ್ನು ಮುದ್ರಣ ನಿಯಂತ್ರಣಕ್ಕಾಗಿ ಬಳಸಲಾಯಿತು. ಮೊದಲೆಲ್ಲ ಮಳೆ ಜೋಡಿಸ್ಕೊಂಡು ನಾವು ಮುದ್ರಣವನ್ನು ಮಾಡಬೇಕಾಗಿತ್ತು. ಅದಕ್ಕೆ ಪರ್ಯಾಯವಾಗಿ ನಾವು ಕಂಪ್ಯೂಟರನ್ನು ತಂದು ಅದನ್ನು ಬಳಸಿಕೊಳ್ಳೋದಕ್ಕೆ ನಾವು ಸಿದ್ಧರಾದ್ವಿ ಅಂತ ಹೇಳ್ತಾರೆ. ಅದಾದಮೇಲೆ ಕಂಪ್ಯೂಟರ್ ಲೋಕದಲ್ಲಿ ಭಾರತೀಯ ಲಿಪಿಗಳ ಈ ಪಯಣ ಮೊದಲಿಗೆ ಸಿಂಧು ಲಿಪಿಯಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ವಿಶೇಷ. ಕನ್ನಡದ ಅದೃಷ್ಟವೋ ಏನೋ ಈ ಯೋಜನೆಯಲ್ಲಿ ಭಾಗಿಯಾಗಿದ್ದ ತಜ್ಞರಲ್ಲಿ ನಮ್ಮವರು ಕೂಡ ಒಬ್ಬರಿದ್ದರು. ಈ ಸಿಂಧೂ ಲಿಪಿಯ ಈ ಯೋಜನೆಯ ಒಳಗೆ ಭಾರತದ ಒಳಗೆ ಅನೇಕ ವಿದ್ವಾಂಸರನ್ನು ಸೇರಿಸ್ಕೊಂಡಿದ್ರು. ಅದರಲ್ಲಿ ಕನ್ನಡ ನಾಡಿನ ಒಬ್ಬ ತಜ್ಞರನ್ನು ಕೂಡ ಸೇರಿಸ್ಕೊಂಡಿದ್ದರು. ಅವರು ಕನ್ನಡ ಲಿಪಿ ಮುದ್ರಿಸುವುದಕ್ಕೂ ಕಂಪ್ಯೂಟರ್ ಸಹಾಯವನ್ನು ನಾವು ಏಕೆ ಪಡೆಯಬಾರದು ಅನ್ನೋ ಪ್ರಶ್ನೆಯನ್ನು ಅವರು ಮನಸ್ಸಿಗೆ ತೆಗೆದುಕೊಂಡಿದ್ದೇ ತಡ ಅವರು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಪಡಿತಾರೆ. ಒಂದು ಕಡೆಗೆ ಸಿಂಧೂ ಲಿಪಿಯನ್ನು ಹೇಗೆ ಕಂಪ್ಯೂಟರ್ಗೆ ಬಳಸಬೇಕು, ಮುದ್ರಣಾ ಯಂತ್ರಗಳಲ್ಲಿ ಬಳಸಬೇಕು ಅಂತೇಳಿ ಒಂದು ಕಡೆಗೆ ಅಧ್ಯಯನ ನಡೀತಾ ಇದ್ದರೆ, ಅದೇ ಅಧ್ಯಯನದಲ್ಲಿ ತೊಡಗಿಕೊಂಡಿರುವ ಕೆ ಪಿ ರಾವ್ ಅವರು ಇನ್ನೊಂದು ಕಡೆಗೆ ತನ್ನ ಭಾಷೆಯಾಗಿರುವ ಕನ್ನಡವನ್ನು ಕೂಡ ಯಾಕೆ ನಾವು ಕಂಪ್ಯೂಟರ್ಗೆ ತೆಗೆದುಕೊಂಡು ಹೋಗಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ಅದರ ಮುಖೇನ ಅವರು ಕಾರ್ಯಪ್ರವೃತ್ತರಾದರು ಅಂಥೇಳಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ರೀತಿಯಲ್ಲಿ ಕನ್ನಡವನ್ನು ಕಂಪ್ಯೂಟರ್ಗೆ ತೆಗೆದುಕೊಂಡು ಹೋದಾಗ ಬಹಳಷ್ಟು ಕಷ್ಟ ನಷ್ಟಗಳು ಎದುರಿಸಬೇಕಾಗತ್ತೆ. ಏಕೆಂದರೆ ಇಂಗ್ಲೀಷ್ನ 26 ಅಕ್ಷರಗಳ ಆ ಕೀಬೋರ್ಡ್ಗೆ ಕನ್ನಡದ 49 ಅಕ್ಷರಗಳನ್ನು ಸೇರಿಸ್ತಕ್ಕಂಥದ್ದು ಅಷ್ಟು ಸುಲಭವಾಗಿರಲಿಲ್ಲ. ಹಾಗಾಗಿ ಅದನ್ನು ಬಹಳ ಚಾಕಚಕ್ಯತೆಯಿಂದ
ಇಂಗ್ಲಿಷ್ನ ಕೀಬೋರ್ಡಲ್ಲಿ ಕನ್ನಡದ ಅಕ್ಷರಗಳನ್ನು ಜೋಡಿಸುವಲ್ಲಿ ಸಫಲತೆಯನ್ನು, ಯಶಸ್ಸನ್ನು ಕೆ ಪಿ ರಾವ್ ಅವರು ಪಡಿತಾರೆ. ಯಾವ ತರ್ಕಕ್ಕೂ ನಿಲುಕದ, ನೆನಪಿಡಲು ಕಷ್ಟವಾದ ಇಂತಹ ವಿಚಿತ್ರ ಸನ್ನಿವೇಶವನ್ನು ಅವರು ಮುಂದೆ ಸುಲಭದ ದಾರಿಯನ್ನು ಹುಡುಕಿ ಛಲ ಬಿಡದೆ ನಾವು ಯಾವ ರೀತಿಯಲ್ಲಿ ಕನ್ನಡ ಭಾಷೆಯನ್ನು ಮಾತಾಡ್ತೀವೋ ಅದೇ ತರ್ಕವನ್ನು ಇಟ್ಕೊಂಡೇ ಏನು ಮಾಡ್ತಾರೆ, ಕಂಪ್ಯೂಟರ್ಗೆ ಕನ್ನಡವನ್ನು ತೆಗೆದುಕೊಂಡು ಬರುವಲ್ಲಿ ಕೆ ಪಿ ರಾವ್ ಅವರು ಯಶಸ್ವಿಯಾಗ್ತಾರೆ. ಉದಾಹರಣೆಗೆ ಇಂಗ್ಲೀಷ್ನ ಕೆ ಕನ್ನಡದ ಕ ಆಯಿತು. ಕೆ ಮತ್ತು ಎ ಅಕ್ಷರಗಳು ಸೇರಿ ಕ ಎನ್ನುವ ದೀರ್ಘ ಅಕ್ಷರವಾಯಿತು. ಕೆ ಮತ್ತು ಐ ಸೇರಿ ಕಿ ಎನ್ನುವ ಅಕ್ಷರವನ್ನು ಬರುವ ಹಾಗೆ ಅವರು ಸಿದ್ಧಗೊಳಿಸಿದರು. ಈ ಹೊಸ ಕೀಬೋರ್ಡ್ನ ವಿನ್ಯಾಸದ ನೆರವಿನಿಂದ ಇಂಗ್ಲೀಷಿನ ಕೀಬೋರ್ಡಿನಲ್ಲಿ ಇರುವಷ್ಟೇ ಅಕ್ಷರಗಳಿಂದ ಕನ್ನಡವನ್ನು ಮುದ್ರಿಸೋದಕ್ಕೆ ಸಾಧ್ಯವಾಯಿತು. ಇಲ್ಲಿಂದ ಡಿಜಿಟಲ್ ಲೋಕದಲ್ಲಿ ಕನ್ನಡದ ಪ್ರಯಾಣ, ಕನ್ನಡದ ಜರ್ನಿ ಅನ್ನೋದು ಆರಂಭವಾಯಿತು ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಡಿಜಿಟಲ್ ಲೋಕಕ್ಕೆ ಕನ್ನಡವನ್ನು ತಂದಿರತಕ್ಕಂಥವರು ಮಹನೀಯರಾಗಿರ್ತಕ್ಕಂಥ ಕೆ ಪಿ ರಾವ್ ಅವರು. ಹಾಗಾಗಿ ಅಕ್ಷರಗಳನ್ನು ಉಚ್ಚರಿಸುವ ಕ್ರಮದಂತೆಯೇ ಮುದ್ರಿಸಬಹುದು ಎನ್ನುವ ಈ ತರ್ಕಬದ್ಧ ಕ್ರಮದಿಂದಾಗಿ ಆ ಕೀಬೋರ್ಡ್ ವಿನ್ಯಾಸವನ್ನು ನೆನಪಿಟ್ಟುಕೊಳ್ಳೋದಕ್ಕೆ ಕನ್ನಡಿಗರಿಗೆ ಸುಲಭವಾಯಿತು. ಹಾಗಾಗಿ ಈ ವಿನ್ಯಾಸ ಬಹಳ ಬೇಗ ಜನಪ್ರಿಯವಾಗುತ್ತೆ. ಮುಂದೆ ಇದೇ ವಿನ್ಯಾಸವನ್ನು ಕರ್ನಾಟಕ ಸರ್ಕಾರ ಅಧಿಕೃತ ವಿನ್ಯಾಸ ಅಂತೇಳಿ ಅದು ಬಳಸ್ಕೊಳ್ಳುತ್ತೆ. ಈ ವಿಶಿಷ್ಟ ಸಾಧನೆಯ ಮಹತ್ವವನ್ನು ಮನಗೊಂಡಂತಹ ಇತರ ಭಾಷೆಗಳು ಕೂಡ ಇದರ ಪ್ರಯೋಗವನ್ನು ಮುಂದೆ ಅವೆಲ್ಲ ಪಡ್ಕೊಳ್ತವೆ. ಈ ವಿನ್ಯಾಸವನ್ನು ಬಳಸಿ ರೂಪುಗೊಂಡ ತೆಲುಗು ಭಾಷೆಯ ಪುಸ್ತಕ 1985ರಲ್ಲಿ ಮುದ್ರಣ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕೆ ಪಿ ರಾವ್ ಅವರು ಕಂಡುಹಿಡಿದಂತಹ ಈ ಕೀಲಿಮಣೆ ವಿನ್ಯಾಸಕ್ಕೆ, ಆ ತಂತ್ರಾಂಶಕ್ಕೆ ಅವರು ಸೇಡಿಯಾಪು ತಂತ್ರಾಂಶ ಅಂತೇಳಿ ಹೆಸರಿಡ್ತಾರೆ. ಆಕರ್ಷಕ ಫಾಂಟ್ಗಳನ್ನು ಅವರು ನಿರ್ಮಿಸ್ತಾರೆ. ಮುಂದೆ ಇದೆ ಕರ್ನಾಟಕ ಸರ್ಕಾರ ನುಡಿ ಅನ್ನೋ ಹೆಸರಲ್ಲಿ ಅದು ಜಾರಿಗೆ ತಗೊಂಬರುತ್ತೆ. ನಮಗೆಲ್ಲ ಕೆ ಪಿ ರಾವ್ ಅಂತೇಳಿ ಪರಿಚಯರಾಗಿರ್ತಕ್ಕಂತಹ ಕಿನ್ನಿ ಕಂಬಳ ಪದ್ಮನಾಭರಾಯರು ಹುಟ್ಟಿದ್ದು 1940 ಫೆಬ್ರವರಿ 29ರಂದು ಮಂಗಳೂರು ಬಳಿಯ ಕಿನ್ನಿ ಕಂಬಳ ಎಂಬ ಪುಟ್ಟ ಗ್ರಾಮದಲ್ಲಿ ಶ್ರೀಯುತರು ಹುಡ್ತಾರೆ. ಕೆ ಪಿ ರಾಯರ ತಂದೆ ವೆಂಕಟರಮಣಯ್ಯನವರು ಸಾಹಿತ್ಯದಲ್ಲಿ ಅಪಾರವಾದ ಆಸಕ್ತಿ ಇತ್ತವರು. ತುಳು ರಾಮಾಯಣವನ್ನು ಬರೆದಂಥ ಕವಿ ಮಂದಾರ ಕೇಶಭಟ್ಟರಿಗೆ ಅವರು ತೊರವೆ ರಾಮಾಯಣದ ಪಾಠವನ್ನು ಹೇಳ್ತಾ ಇದ್ರು ಅಂತೇಳಿ ಹೇಳ್ತಾರೆ. ಹಾಗಾಗಿ ಪದ್ಮನಾಭರಾಯರಿಗೆ ಭಾಷಾಭಿಮಾನ, ಸಾಂಸ್ಕೃತಿಕ ಆಸಕ್ತಿಗಳೆಲ್ಲವೂ ಕೂಡ ತನ್ನ ತಂದೆಯಿಂದ ಬಂದಿತ್ತು. ಅವರೇ ಹೇಳುವ ಹಾಗೆ ಭಾಷೆಯ ಮೇಲಿನ ಪ್ರೀತಿ, ಓದಿನ ಹವ್ಯಾಸ ಎಲ್ಲವೂ ಕೂಡ ನನ್ನ ಮನೆಯಲ್ಲೇ ಕಲ್ತಿದ್ದು ಅಂತೇಳಿ ಹೇಳ್ತಾರೆ. ಮುಂದೆ ಈ ಕೆ ಪಿ ರಾವ್ ಅವರಿಗೆ ಇನ್ನಷ್ಟು ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸಿದ್ಯಾರು ಅಂತಂದರೆ ಗುರುಗಳಾಗಿ ದೊರೆತಂತಹ ಸೇಡಿಯಾಪು ಕೃಷ್ಣ ಭಟ್ಟರು. ಹಾಗಾಗಿ ಅವರ ನೆನಪಿನಲ್ಲಿಯೇ ಅವರು ಕಂಡುಹಿಡಿದಿರತಕ್ಕಂತಹ ಪದತಂತ್ರಾಂಶಕ್ಕೆ ಸೇಡಿಯಾಪು ತಂತ್ರಾಂಶ ಅಂತೇಳಿ ಹೆಸರಿಡುತ್ತಾರೆ. ಪರೀಕ್ಷೆಯಲ್ಲಿ ನಿಮಗೆ ಅವರ ಕೆ ಪಿ ರಾವ್ ಅವರ ಜೀವನದ ಘಟ್ಟಗಳನ್ನು ಕುರಿತು ಹೇಳ್ತಾರೆ. ಅದನ್ನು ನೀವು ಅವರ ಜೀವನದ ಘಟ್ಟಗಳನ್ನು, ಅವರ ಜನನ, ವಿದ್ಯಾಭ್ಯಾಸ, ಕುಟುಂಬ, ಉದ್ಯೋಗ, ಸಾಧನೆಗಳು, ಸಂದ ಗೌರವಗಳನ್ನು ಕೂಡ ನಾವು ಸಂಕ್ಷಿಪ್ತವಾಗಿ ಬರೀಬೇಕಾಗತ್ತೆ. ಕೆ ಪಿ ರಾವ್ ಅವರ ಈ ಅಕ್ಷರಗಳ ಲೋಕದ ಬಗೆಗಂತವರದು ಭತ್ತದ ಉತ್ಸಾಹ. ಕೇಳುವ ಸ್ವರವಾಗಿರ್ತಕ್ಕಂಥ ಮಾತನ್ನು ನಾವು ಅಕ್ಷರಗಳಾಗಿಸಿ ನೋಡುವ ಆ ದೃಶ್ಯ ಮಾಡ್ತೇವಲ್ಲ, ಇದು ಯಾವತ್ತಿಗೂ ನನಗೆ ಪರಮಾಶ್ಚರ್ಯ ಎನ್ನುವ ಕೆ ಪಿ ರಾಯರು ಇವತ್ತಿಗೂ ಮನುಷ್ಯನ ಈ ಮಹಾಶೋಧವನ್ನು ನಾನು ಇನ್ನೂ ತಿಳಿಯುವುದಕ್ಕಿದೆ ಅಂತಲೇ ಹೇಳ್ತಾರೆ. ನಾವು ಮಾತನಾಡ್ತಕ್ಕಂತಹ ಭಾಷೆಯನ್ನು ಅಕ್ಷರ ರೂಪಕ್ಕಿಳಿಸಿರ್ತಕ್ಕಂತಹ ಆ ಸುದೀರ್ಘ ಪ್ರಯಾಣ ಇದೆಯಲ್ಲ, ಆ ಪ್ರಯಾಣದ ಆ ಸುದೀರ್ಘ
ಆ ಸಂಶೋಧನೆಯನ್ನು ಅದರ ಬಗ್ಗೆ ನಾನು ತಿಳ್ಕೊಳ್ಳುವ ಆಸಕ್ತಿ ಎಂದಿಗೂ ಕೂಡ ಅದು ಬತ್ತಿಲ್ಲ ಅಂತೇಳಿ ಅವರು ಹೇಳ್ತಕ್ಕಂಥದ್ದನ್ನು ನೋಡ್ತೀವಿ. ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು ಇದರ ಬಗ್ಗೆ ಅನ್ನೋದು ನಾವು ಇಲ್ಲಿ ತಿಳ್ಕೋಬಹುದು. ಇವರು ವಿದ್ಯಾಭ್ಯಾಸ ಕಿನ್ನಿ ಕಂಬಳದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಂಗಳೂರಲ್ಲಿ 1959ರಲ್ಲಿ ಮಂಗಳೂರಿನ ಅಲೋಷಿಯಸ್ ಕಾಲೇಜಿನಲ್ಲಿ BSc ಪದವಿಯನ್ನು ಪಡಿತಾರೆ. ಇವರ ಕುಟುಂಬವನ್ನು ನಾವು ಗಮನಿಸೋದಾದರೆ ಪತ್ನಿ ಶ್ರೀಮತಿ ನಿರ್ಮಲಾ ಉಡುಪಿ ಭಾಗದವರು. ಇವರು 1964ರಲ್ಲಿ ಇವರನ್ನು ವಿವಾಹ ಆಗ್ತಾರೆ. ಇವರಿಗೆ 2 ಮಕ್ಕಳು ಹಾಗೂ 4 ಮೊಮ್ಮಕ್ಕಳು. ಇವರು ಉದ್ಯೋಗವನ್ನು ಅರಸಿಕೊಂಡು ಮೊದಲಿಗೆ ಮುಂಬಯಿಯ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನ ಅಣುಶಕ್ತಿ ವಿಭಾಗದಲ್ಲಿ ಸಂಶೋಧಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 1970ರ ದಶಕದಲ್ಲಿ ಟಾಟಾ ಪ್ರೆಸ್ ಸೇರಿದಾಗ ಅಕ್ಷರಗಳೊಡನೆ ಒಂದು ಒಡನಾಟ ಅಂತಕ್ಕಂಥದ್ದು ಇವರಿಗೆ ಮೊದಲಿಗೆ ಆರಂಭ ಆಗುತ್ತೆ. ಅದಾದ ನಂತರ ಮುಂದೆ ಮಾನೋಟೈಪ್ ಸಂಸ್ಥೆಯ ನಿರ್ದೇಶಕರಾಗಿ, ಕ್ವಾರ್ಕ್ ಎಕ್ಸ್ಪ್ರೆಸ್, ಅಡೋಬಿ ಸಿಸ್ಟಮ್ನ ಮುಂತಾದ ಸ್ಥಳಗಳ ಸಲಹೆಗಾರರಾಗಿ, ಮಣಿಪಾಲ ಸಮೂಹದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. KP ರಾವ್ ಅವರ ಸಾಧನೆಗಳು ಅಂತ ನಾವು ನೋಡೋದಾದರೆ, ಸಿಂಧೂ ಲಿಪಿಯನ್ನು ಕಂಪ್ಯೂಟರ್ಗೆ ಬಳಸಿ ಮುದ್ರಿಸುವ ಪ್ರಯತ್ನದಲ್ಲಿ ಮಹತ್ವದ ಪಾತ್ರವನ್ನು ಇವರು ವಹಿಸ್ತಾರೆ. ಉಚ್ಚರಣಾತ್ಮಕ ತರ್ಕ ಬಳಸಿದ ಮೊದಲ ಕೀಬೋರ್ಡ್ ವಿನ್ಯಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥವರು ಇವರೇ. ಇದೇ ತರ್ಕವನ್ನು ಬಳಸಿ ಕನ್ನಡದ ಕೀಬೋರ್ಡ್ ವಿನ್ಯಾಸವನ್ನು ಕೂಡ ಶ್ರೀಯುತರು ತಯಾರಿಸ್ತಾರೆ. ಹಾಗಾಗಿ ಕನ್ನಡದ ಪದ ಸಂಸ್ಕಾರಕ ತಂತ್ರಾಂಶವನ್ನು ನಾವು ಸೇಡಿಯಾಪು ತಂತ್ರಾಂಶ ಅಂತೇಳಿ ಕರಿತೇವೆ. ಹಾಗಾಗಿ ಸೇಡಿಯಾಪು ತಂತ್ರಾಂಶವನ್ನು ಕಂಡುಹಿಡಿದಿದ್ದ್ಯಾರು ಅಂತಂದರೆ KP ರಾವ್ ಅವರು. ಇದನ್ನೇ ಮುಂದೆ ಕರ್ನಾಟಕ ಸರ್ಕಾರ ನುಡಿ ತಂತ್ರಾಂಶವಾಗಿ ಪ್ರಕಟಪಡಿಸುತ್ತೆ. ಇವರ ಸಾಧನೆಗೆ ಕರ್ನಾಟಕ ಸರ್ಕಾರದ ಅಧಿಕೃತ ಕಿಲಿಮಣೆ ವಿನ್ಯಾಸ ಅಂತಕ್ಕಂಥ ಮಾನ್ಯತೆ ಪಡ್ಕೊಳ್ಳುತ್ತೆ. ತುಳು ಅಕಾಡೆಮಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳಿಂದ ಗೌರವ ಸಮರ್ಪಣೆಯನ್ನು ಪಡಿತಾರೆ. ಆಳ್ವಾಸ್ ನುಡಿಸಿರಿ 2009ರಲ್ಲಿ ಇವರು ಸನ್ಮಾನವನ್ನು ಪಡಿತಾರೆ. 2013ರಲ್ಲಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿಯನ್ನು ಶ್ರೀಯುತರು ಪಡಿತಾರೆ. 2013ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಶ್ರೀಯುತರು ಪಡಿತಾರೆ. ಹಾಗಾಗಿ ಅತ್ಯಂತ ಸಂಕ್ಷಿಪ್ತವಾಗಿರ್ತಕ್ಕಂಥ ಈ ಲೇಖನದ ಒಳಗೆ KP ರಾವ್ ಅವರು ಯಾವ ರೀತಿಯಲ್ಲಿ ಕನ್ನಡದ ಕಿಲಿಮಣೆ ವಿನ್ಯಾಸವನ್ನು, ಕೀಬೋರ್ಡನ್ನು ತಯಾರಿಸೋದರ ಹಿಂದೆ ಇದ್ದಂತಹ ಆ ಸಂದರ್ಭ, ಘಟನೆ ಯಾವುದು, ಆ ನಂತರದಲ್ಲಿ ಅವರ ಬದುಕು ಬರಹವನ್ನು ಕುರಿತು ಈ ಪಠ್ಯಭಾಗದಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ಒಂದು ಕಡೆ ಹೇಗೆ ಈ ಡಿಜಿಟಲ್ ಲೋಕಕ್ಕೆ ಕನ್ನಡ ಅನ್ನೋದು ಬಂತು, ಹೇಗೆ ಅದನ್ನು ಸಮರ್ಥವಾಗಿ ಕನ್ನಡವನ್ನು ಡಿಜಿಟಲ್ ಲೋಕಕ್ಕೆ KP ರಾವ್ ಅವರು ತೆಗೆದುಕೊಂಡು ಹೋದರು, ಮುಂದೆ ಇವರ ಸಾಧನೆಯನ್ನು ಪರಿಗಣಿಸಿ ಏನೇನೆಲ್ಲ ಗೌರವಗಳು ಇವರಿಗೆ ಸಂದು ಅನ್ನೋದನ್ನು ಪರೀಕ್ಷಾ ದೃಷ್ಟಿಯಿಂದ ನೆನ್ಪಿಟ್ಕೋಬೇಕಾಗತ್ತೆ. ಇವಿಷ್ಟು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.